ಇನ್ಸ್ಟಾಗ್ರಾಮ್ನ ಫುಲ್ಲು ಒಂದು ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ರೀಸೆಂಟಾಗಿ ನಮ್ಮ ಹುಡುಗಿದೊಂದು ಇದಾಕಿದ್ದೆ ಸ್ಟೋರಿ. ದುಡ್ಡು ಖಾಲಿ ಆಯಿತು, ಮಾರನೇ ದಿನ ಅದೇ ಗಾಡಿ ಎಲ್ಲೋ ಬೋರ್ಡ್ಗೆ ಹಾಕಿ ಟ್ಯಾಕ್ಸಿ ಓಡಿಸ್ಕೊ. ಅವ್ರು ಕೊಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಸೆಕೆಂಡ್ರಿ. ಕೊಟ್ಟರೆ ಆ ಥರ ಕೊಟ್ಟು ಒಬ್ರು ಲೈಫ್ ಸೆಟಲ್ ಮಾಡಬೇಕು. ಫೋನ್ ಕೊಡೋದ್ರಿಂದ ಯಾರ ಲೈಫು ಸೆಟಲ್ ಆಗೋದಿಲ್ಲ. 500 ರೂಪಾಯಿ ಹೆಲ್ಪ್ ಮಾಡೋದ್ರಿಂದ ಯಾರ ಲೈಫು ಸೆಟಲ್ ಆಗೋದಿಲ್ಲ. ನಾನು ಒಂದು ಆ ಟೈಮಲ್ಲಿ ಒಂದು ಕೂಲರು ತರಿಸಿದ್ದೆ. ಮೇ ಬಿ ಇದೇ ಬಾಕ್ಸ್ ಇರಬೇಕು. ನಾನು ಆ ಟೈಮಲ್ಲಿ 2 ಕೂಲರ್ ತರಿಸಿದೆ. ನನ್ನ ಮನೆಗೆ 1 ಕೂಲರ್ ಸಾಕಾಗಿತ್ತು. ಅದು ಸ್ವಲ್ಪ ದೊಡ್ಡದಾಯಿತು, ಎಲ್ಲ ಮನೆಗಳಿಗೂ ಅದು ಸೆಟ್ ಆಗಲ್ಲ ಅಂದ್ಬಿಟ್ಟು ನಾನು ಈ ಕೂಲರ್ ತರಿಸ್ದೆ. ಅವ್ರಿಗೆ ನನ್ನ ಕೈಯಿಂದ ದುಡ್ಡು ಹಾಕಿ 2 ಸರಿ ಕೊರಿಯರ್ ಮಾಡಿದೆ. ಒಂದು ಸರಿ ಕೊರಿಯರ್ಗೆ 900 ಚಿಲ್ಲರೆ ಸಮಥಿಂಗ್ ಬೀಳ್ತಿತ್ತು. 2 ಸರಿ ನನ್ನ ಕೈಯಿಂದ ದುಡ್ಡು ಹಾಕಿದೆ. ಅವರು ಅಡ್ರೆಸ್ ರಾಂಗ್ ಅಂದ್ಬಿಟ್ಟು ರಿಟರ್ನ್ ಬಂತು. ಮತ್ತೆ ನಾನು ಹೆಂಗೆ ಕಳಿಸ್ಲಿ ಅಂದ್ಬಿಟ್ಟು ನಾನು ಕಳಿಸ್ಲಿಲ್ಲ. ಮತ್ತೆ ಕೊಡ್ತಾ ಇರೋದೇ ನಾನು ತರಿಸಿರೋ ಪ್ರಾಡಕ್ಟು. ನಾನು ತರಿಸಿದ್ದೆ 2700 ಸಮಥಿಂಗ್, 3000 ರೂಪಾಯಿ ಸಮಥಿಂಗಿಗೆ. ಕೊರಿಯರ್ಗೆ ನಂದು 2000 ರೂಪಾಯಿ ಹೋಯ್ತು. ಅದಕ್ಕೆ ನಾನು ಮತ್ತೆ ಕಳ್ಸೋಕೆ ಹೋಗಲಿಲ್ಲ. ಅದಕ್ಕೆ ಅದು ವಿನ್ನರ್ ಅಂತ ನಾನು ಚೆಕ್ ಮಾಡಿದೆ. ನನ್ನನ್ನು ಇಷ್ಟು ದಿನ ಫಾಲೋ ಮಾಡ್ತಿದ್ದವ್ರು ಯಾರು ಅದನ್ನ ನೋಡಿನೇ ಕೊಟ್ಟಿದ್ದು. ಅಂದರೆ ಅದೇ ನಿಜ ಕೇಳೋದ್ರ. ಅಂದರೆ ಈಗ ಮುಂಚೆ ಇರಲಿಲ್ಲ, ಇದು ಯಾಕೆ ಬಂತು ಅಂತ. ಅದು ಯಾಕೆ ಬಂತು ಅಂತಲೇ ಗೊತ್ತಾಗಿಲ್ಲ, ಯಾರು ಸ್ಟಾರ್ಟ್ ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ. ಸೊ ಇದು ಐ ಥಿಂಕ್ ಟಿಕ್ಟಾಕಿಂದ ಬಂದಿರ್ಬೋದು ಅಂತ ಹೇಳ್ಬೋದು. ಸುಮಾರು ಫಾರಿನ್ ಕಂಟ್ರೀಸಲ್ಲಿ ಇವಾಗ ಲೈಕ್ ದೊಡ್ಡ ಸ್ಕೇಲಲ್ಲಿ ಲೆಕ್ಕ ಮಾಡ್ಕೊಂಡ್ರೆ ಮಿಸ್ಟರ್ ಬೀಸ್ಟ್ನೇ ತೊಗೊಬೇಕು. ಎಕ್ಸಾಂಪಲ್ಗೆ ಮಿಸ್ಟರ್ ಬೀಸ್ಟ್ ಅಂದರೆ ಒಬ್ರಿಗೆ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಅವ್ರ ಲೈಫ್ ಸೆಟಲ್ ಆಗ್ತಾ ಇದೆ. $10,000 ಅಂದರೆ ಕಮ್ಮಿ ಅಮೌಂಟ್ ಅಲ್ಲ. ನಮ್ಮ ಇಂಡಿಯನ್ಸಿಗೆ ಗೊತ್ತಿಲ್ಲ. $10,000 ಅಂದರೆ ಐಫೋನ್ 15 Pro Max ಕರೆಂಟ್ ಟೈಮಲ್ಲಿ ಟಾಪ್ ಆಫ್ ದಿ ಲೈನಲ್ಲಿರೋ ಫೋನು 10 ಫೋನ್ ಬರುತ್ತೆ. 10 ಫೋನು 1.5 ಲಕ್ಷ ಇಂಡಿಯಾದಲ್ಲೇ. ಅಂದರೆ ಒಬ್ಬೊಬ್ರಿಗೆ ಅವ್ರು $10,000 ಕೊಡ್ತಿದ್ದಾರೆ ಅಂದರೆ 15 ಲಕ್ಷ ಸೇರ್ತಿದೆ. 15 ಲಕ್ಷದಲ್ಲಿ ಜೀವನ ಹಾಳು ಮಾಡ್ಕೊಬೋದು, ಉದ್ಧಾರನೂ ಮಾಡ್ಕೊಬೋದು. ಅದು ಅವ್ರ ಕೈಯಲ್ಲಿರುತ್ತೆ. ಅವ್ರು ಕೊಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಸೆಕೆಂಡ್ರಿ. ಕೊಟ್ಟರೆ ಆ ಥರ ಕೊಟ್ಟು ಒಬ್ರು ಲೈಫ್ ಸೆಟಲ್ ಮಾಡಬೇಕು. ಒಂದು ಫೋನ್ ಕೊಡೋದ್ರಿಂದ ಯಾರ ಲೈಫು ಸೆಟಲ್ ಆಗೋದಿಲ್ಲ. 500 ರೂಪಾಯಿ ಹೆಲ್ಪ್ ಮಾಡೋದ್ರಿಂದ ಯಾರ ಲೈಫು ಸೆಟಲ್ ಆಗೋದಿಲ್ಲ. ಅದು ನನ್ನ ಒಪಿನಿಯನ್. ನನಗೂ ಎಷ್ಟೆಷ್ಟು ಹೆಲ್ಪ್ ಮಾಡಿದ್ದಾರೆ. ಇವಾಗ ನೀವು ನೋಡಿದ್ರಿ, ನ್ಯಾವಿಂದ ನನಗೂ 3 ಲಕ್ಷ ಪ್ಲಸ್ ಬಂತು. ನನ್ನ ಲೈಫ್ ಸೆಟ್ಲ್ ಆಗಿದೆಯಾ? ನಾನು ಇವತ್ತು ಕೆಲಸ ಮಾಡ್ತಾನೆ ಇದ್ದೀನಿ, ನಾಳೆನೂ ಮಾಡಲೇಬೇಕು, ಜೀವನ ಪೂರ್ತಿ ಮಾಡಲೇಬೇಕು. ಇವತ್ತು ಫಾರ್ ಎಕ್ಸಾಂಪಲ್ ಒಬ್ರಿಗೆ 50 ಲಕ್ಷ ಕೊಟ್ರಿ ಅಂತ ಇಟ್ಕೊಳ್ಳಿ. ಎಲ್ರಿಗೂ ಕರೆಂಟ್ ಟೈಮಲ್ಲಿ ಡ್ರೀಮ್ ಥಾರ್ ಇಲ್ಲ ಒಂದು ಇನೋವಾ ಕ್ರಿಸ್ಟಾ ತೊಗೊಂಡೆ 2 ಲಕ್ಷ ಖರ್ಚು ಮಾಡಿ ಹುಡುಗರು ಪಾರ್ಟಿ ಕೊಟ್ಟೆ. ಇನ್ನೊಂದು 2 ಲಕ್ಷ ಪಬ್ಬು ಬಾರ್ ಎಲ್ಲ ಸುತ್ತದೆ. ಇಲ್ಲ ಒಳ್ಳೆ ಭಕ್ತಿ ಇರುವಂಥ ಮನುಷ್ಯ ಆದರೆ ಊರೆಲ್ಲ ಸುತ್ತಿ, ಎಲ್ಲ ದೇವಸ್ಥಾನಗಳೆಲ್ಲ ಸುತ್ತಿ, ದುಡ್ಡು ಖಾಲಿ ಆಯಿತು, ಮಾರನೇ ದಿನ ಅದೇ ಗಾಡಿ ಎಲ್ಲೋ ಬೋರ್ಡ್ಗೆ ಹಾಕಿ ಟ್ಯಾಕ್ಸಿ ಓಡಿಸ್ಕೊ. ಅಷ್ಟೇ ಜೀವನ, ಅಷ್ಟೇ. ಎಂಡ್ ಆಫ್ ದ ಡೇ ನಾವು ಕೆಲಸ ಮಾಡಲೇಬೇಕು, ನಾವು ದುಡಿಲೇಬೇಕು. ಓಕೆ, ಇವಾಗ ಮತ್ತೆ ನಿಮ್ಮದು ಯೂಟ್ಯೂಬ್ ಚಾನಲ್ ಕೂಡ ರನ್ ಆಗ್ತದೆ. ಇವಾಗ ಯೂಟ್ಯೂಬ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇನ್ಸ್ಟಾಗ್ರಾಮ್ನ ಫುಲ್ಲು ಒಂದು ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ನನಗೆ ಅಷ್ಟು ಬಂದಿದೆ ಅಂದರೆ ಯಾವುದು ದೊಡ್ಡದಲ್ಲ, ಬಂದಿಲ್ಲ ಅಂತ ಯಾವುದು ಚಿಕ್ಕದಲ್ಲ. ಕಸದ ತೊಟ್ಟಿ ಮಾಡಾಕಿದ್ದಾರೆ. ಸೊ ಅದರಲ್ಲಿ ಜನಗಳ ಮೈಂಡ್ ಸೆಟ್ ಹೆಂಗಾಗಿದೆ ಅಂದರೆ, ನಾವೇನಾದರೂ ಕೊಟ್ಟರೆ ಮಾತ್ರ ನಮಗೆ ಸಪೋರ್ಟ್ ಮಾಡೋದು ಅನ್ನೋ ಥರ ಆಗಿದೆ. ನಾವು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಸಬ್ಸ್ಕ್ರೈಬರ್ಸ್ನ ನಾವೇನಾದರೂ ಕ್ಯಾಚ್ ಮಾಡಿದ್ರೆ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡಬೇಕು. ಸೊ ಬಿಸ್ನೆಸ್ ಥರ ಟ್ರೀಟ್ ಮಾಡಿದ್ರೆ ಅದು ಬೇರೆ ಥರನೇ ಕನ್ವರ್ಸೇಷನ್ ಆಗುತ್ತೆ. ಸೊ ನಮಗೆ ಅದು ಬೇಡ. ನಾಳೆ ದಿನ ಆಪೋಸಿಟಾಗಿ ಸಿಕ್ಕಿದಾಗ ಹಾಯ್ ಬ್ರದರ್ ಅಂತ ಮಾತಾಡಿಸ್ಬೇಕು. ಇವ್ನು ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾನೆ, ಇಲ್ಲ ನಾವು ಇವನಿಗೆ ಕೆಲಸ ಮಾಡಿಕೊಟ್ಟಿದ್ದೀವಿ ಅನ್ನೋ ಥರ ಇರಬಾರ್ದು. ಅಷ್ಟೇ. ಓಕೆ, ಇವಾಗ ರೀಸೆಂಟಾಗಿ ಇವರ ಯೂಟ್ಯೂಬ್ ಚಾನಲ್ ಕೂಡ 10K ಸಬ್ಸ್ಕ್ರೈಬರ್ಸ್ ಆಗಿದೆ. ನಿಯರ್ ಬರ್ತಾ ಇದೆ. 10K ಇನ್ನೂ ಆಗಿಲ್ಲ. ವರ್ಕ್ ಮಾಡ್ತೀವಿ ನಾವು ಆದಷ್ಟು ಬೇಗ ಅದು ಒಂದು ದೊಡ್ಡ ಮಟ್ಟಕ್ಕೆ ಹೋಗಲಿ. ಓಕೆ ಸ್ನೇಹಿತರೆ, ಇನ್ನೂ ಯಾರು ಇವರ ಚಾನಲ್ಲು ಎನ್ಆರ್ಟೆಕ್ ವರ್ಲ್ಡ್, ಅದೇ ರೀತಿ ಇನ್ಸ್ಟಾಗ್ರಾಮು ಎನ್ಆರ್ಟೆಕ್ ವರ್ಲ್ಡ್ ಯಾರು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಬ್ರೋ, ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ತುಂಬ ಅಂದರೆ ಯಾವ ರೀತಿ ಅಂದರೆ, ನಾವು ತುಂಬ ಜನಕ್ಕೆ ಮೆಸೇಜ್ ಕೂಡ ಮಾಡ್ತಾ ಇರ್ತೀವಿ. ಅಂದರೆ ನೀವು ಮೆಸೇಜ್ ಮಾಡಿದ ದಿನಾನೇ ಅನ್ಕೋತೀನಿ ರಿಪ್ಲೈ ಮಾಡಿದ್ರಿ. ಹೌದು. ನಾವು ಒಬ್ಬೊಬ್ರು ಒಂದೊಂದು ವಾರನ ತೊಗೊಂಡಿದ್ದಾರೆ, ಬಟ್ ಪ್ರಾಬ್ಲಮ್ ಇಲ್ಲ. ಬಟ್ ಅವತ್ತೇ ರಿಪ್ಲೈ ಮಾಡಿ ಓಕೆ ಅಂತ ಹೇಳಿದ್ರು. ಥ್ಯಾಂಕ್ ಯು. ಮತ್ತೆ ಏನೋ ಹೇಳಕ್ಕೆ ಹೊರಟ್ರಿ?
ಅದು ನಿಮ್ಮ ಲಕ್ ಅಂತ ಹೇಳ್ಬೋದು ಅಷ್ಟೇ. ಯಾಕಂದರೆ ನಾನು ಅವತ್ತು ಎಲ್ಲ ರಿಕ್ವೆಸ್ಟೆಡಲ್ಲಿ ಬಂದಿರೋ ಮೆಸೇಜಸ್ನೆಲ್ಲ ನಾನು ಕ್ಲಿಯರ್ ಮಾಡ್ತಾ ಇದ್ದೆ. ಆವತ್ತು ನಿಮ್ಮ ಫಸ್ಟಲ್ಲಿತ್ತು, ನಾನು ಅದಕ್ಕೆ ರಿಪ್ಲೈ ಮಾಡಿದ್ದು. ನಾನು 2 ಅವರ್ 3 ಅವರ್ ಕೂತ್ಕೊಂಡು ಎಲ್ಲ ಮೆಸೇಜಸ್ನೆಲ್ಲ ಡಿಲೀಟ್ ಮಾಡ್ತಿದ್ದೆ ರಿಕ್ವೆಸ್ಟಲ್ಲಿ ಬಂದಿರೋದು. ಸುಮಾರು ಗ್ಯಾಮ್ಲಿಂಗ್ ಆ್ಯಪ್ಸ್ದು ಅವೆಲ್ಲ ಪ್ರಮೋಷನ್ಸ್ದೆಲ್ಲ ಸುಮಾರು ಮೆಸೇಜಸ್ ಇತ್ತು. ಅದ್ರಲ್ಲಿ ನಿಮ್ದು ಆವಾಗ ತಾನೇ ಬಂದಿತ್ತು, ನಾನು ಅದಕ್ಕೆ ಹಂಗೆ ರಿಪ್ಲೈ ಮಾಡಿದ್ದು. ನಮ್ಮ ಅದೃಷ್ಟ ನಿಮ್ಮನ್ನ ಮೀಟ್ ಮಾಡಿದ್ದು. ಅದೇ ನಿಮ್ಮ ಲಕ್ಕೆ ಅದು. ಇಲ್ಲಾಂದ್ರೆ ನಾನು ನೋಡ್ತಾನೆ ಇರಲಿಲ್ಲ. ನಾನು ಆ ಥರ ಬಂದಿರ್ಬೋದು, ನಾನು ನೋಡ್ತಾನೆ ಇರಲಿಲ್ಲ. ಅದು ಮೇನ್ ಪ್ರಾಬ್ಲಮ್. ಗೊತ್ತಿಲ್ಲ ಯಾರು ಎಲ್ಲಿ ಸೇರ್ಬೇಕು ಏನು ಅಂತ ಹೇಳ್ಬಿಟ್ಟು ಮೊದಲೇ ಅದು ಏನೋ ನಾನು ಒಂದೇನು ಬಿಲೀವ್ ಮಾಡ್ತೀನಿ ಅಂದರೆ, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಿರ ಅಂದರೆ ನಮಗೂ ನಿಮ್ಗೆ ಏನೋ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಅದನ್ನು ಸೆಂಟ್ರಲ್ ಬ್ರೀಚ್ ಮಾಡಿದೆ ಸಾಯೋವರೆಗೂ ತೊಗೊಂಡೋಗ್ಬೇಕಷ್ಟೆ, ಇನ್ನೇನಿಲ್ಲ. ಇವಾಗ ಯಾರೋ ಕೆಟ್ಟದ್ದು ಮಾಡಿದವ್ರದ್ದು ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀನಿ, ಅವ್ರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ತೀನಿ. ಒಳ್ಳೇದು ಮಾಡಿದವ್ರ ಹತ್ರನೂ ಫ್ರೆಂಡ್ಶಿಪ್ ಮಾಡ್ತೀನಿ. ಸೊ ನಾನು ಆ ಥರ ಯಾರನ್ನೂ ನಾನು ದ್ವೇಷ ಕಟ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ನಾನು ಆ ಟೈಮಲ್ಲಿ ಮಾತಾಡಿದರೆ ಜಾಸ್ತಿ ಮಾತಾಡ್ಬೋದಾಗಿತ್ತು, ಬೇಡ. ಎಷ್ಟು ದಿನ ಇರುತ್ತೆ ಅವ್ರದ್ದು, ಅಲ್ಲಿ ಅವ್ರಿಗೂ ಬೇಜಾರಾಗ್ಬಿಡ್ತು ಅದನ್ನು ಮಾಡಿ. ಈ ಥರ ಇವ್ರು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತೇಳಿ ಅವ್ರಿಗೂ ಬೇಜಾರಾಯಿತು. ಅವ್ರಿಗೂ ಸುಮಾರು ಪ್ರಾಬ್ಲಮ್ಸ್ ಫೇಸ್ ಆಯಿತು. ಅವ್ರ ಅಕೌಂಟ್ ಕೂಡ ಹ್ಯಾಕ್ ಮಾಡಿಸಿದ್ರಂತೆ. ನನಗೆ ಅದ್ರ ನೆಕ್ಸ್ಟ್ ಡೇನೇ ಗೊತ್ತಾಗಿದ್ದು. ಅವ್ರ ಅಕೌಂಟ್ ಹ್ಯಾಕ್ ಆಗೋ ಹಿಂದಿನ ದಿನ ಸಾಯಂಕಾಲ ನಾನು ಮಾತಾಡ್ಸಿದ್ದೀನಿ. ನಂಬರ್ ಕೇಳಿದೆ, ಕೊಟ್ಟಿರಲಿಲ್ಲ. ಬೇರೆ ಹುಡುಗರಿಗೆಲ್ಲ ಕೊಟ್ಟಿದ್ರು, ನನಗೆ ಕೊಟ್ಟಿಲ್ಲ. ಆಮೇಲೆ ನಾನೇನೋ ಹಿಂಗೆ ಒಂದು ಹೆಲ್ಪ್ ಬೇಕಾಗಿತ್ತು, ನಮ್ಮ ಆಫೀಸ್ಗೆ ಎಡಿಟರ್ ಬೇಕು, ನೀವು ಹೆಂಗೋ ಜಾಬ್ ರಿಲೇಟೆಡ್ ಅಲ್ವಾ ವಿಡಿಯೋಸ್ ಮಾಡೋದು ಅಂತ ನಾನು ಕಾಲ್ ಮಾಡಿ ನಾರ್ಮಲಾಗಿ ಮಾತಾಡಿದೆ. ಅವರು ಆನೆಸ್ಟ್ ಪರ್ಸನ್ನೇ, ಒಳ್ಳೆಯವರೇ. ಈಗ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ, ಅವ್ರದ್ದು ಚೆನ್ನಾಗಿ ಬರ್ತಾ ಇದೆ ಇವಾಗ. ಅವ್ರದ್ದು ನನಗೆ ವಿಡಿಯೋಸ್ ಬರೋದಿಲ್ಲ. ನನ್ನ ಫೀಡಲ್ಲಿ ಇವಾಗ ಇನ್ಸ್ಟಾಗ್ರಾಮ್ ಒಂದೊಂದು ಥರ ಸ್ವಿಚ್ ಆಗುತ್ತೆ. ಹೌದೌದು, ನಾವು ಯಾವುದು ಒಂದನ್ನು ನೋಡ್ತೀವಿ ಅದೇ ರಿಲೇಟ್ ಹೋಗ್ಬಿಡುತ್ತೆ ಇನ್ಸ್ಟಾಗ್ರಾಮ್. ನಾನು ರೀಸೆಂಟಾಗಿ ನಮ್ಮ ಹುಡುಗಿದೊಂದು ಇದಾಕಿದ್ದೆ ಸ್ಟೋರಿ. ಇವಾಗ ಬರೀ ಇನ್ಸ್ಟಾಗ್ರಾಮ್ ಫೀಡ್ ಪೂರ್ತಿ ಅದೇ ಬರ್ತಾ ಇದೆ. ಅದರಿಂದ ಇನ್ಸ್ಟಾಗ್ರಾಮ್ ಫೀಡಲ್ಲಿ ನನಗೆ ಜಾಸ್ತಿ ಇದು ಬರೋದಿಲ್ಲ. ಇನ್ನೊಂದು ಕೇಳತ್ತೆ ಮರೆತುಬಿಟ್ಟೆ, ಮ್ಯಾರೇಜು ಇಲ್ಲ ಇನ್ನೂ ಆಗಿಲ್ಲ, ಆಗೋಣ ಅಂತಿದ್ದೀವಿ. ಸೊ ಏನೋ ದೇವ್ರ ಅದೃಷ್ಟ ಇಷ್ಟು ವರ್ಷ ಆದ್ಮೇಲೆ ಇವಾಗ ಏನೇನೋ ಆಗ್ತಾ ಇದೆ. 1 ತಿಂಗಳಿಂದ ಆಗ್ತಾ ಇದೆ, ಇಷ್ಟು ದಿನ ಸಿಂಗಲ್ಲೇ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಮತ್ತೊಂದು ಸತಿ ನಿಮಗೆ. ಮತ್ತೆ ಸಿಗೋಣ, ಬಾಯ್. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.